ಫೋನ್ ಇಲ್ಲ ಅಂದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ನಿಂತಿದ್ದೀನಿ ಇವೆಂಟಿಗೆ ಹೋಗ್ತಾ ಇದೀವಿ. ಮೋಡ ಕವಿದ ವಾತಾವರಣ ಮೂವಿದು ಪ್ರೀ ಲಾಂಚ್ ಇವತ್ತು ಇವೆಂಟ್ ಇದೆ. ಸೊ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಸೊ ನಿಮ್ಮ ಒಂದು ಬ್ಲೆಸ್ಸಿಂಗ್ಸಿಂದ ಇದೊಂದು ಆಗಿದೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಖುಷಿ ಆಗ್ಬಿಟ್ಟು ಬಾಯ್ ಟಾಟಾ ಮುದ್ದು ಟಾಟಾ. ಅವಳು ಮಾಡಕ್ ರೆಡಿ ಇದೆ. ಬಾಯ್ ಬಾಯ್. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಈ ಟ್ರಾಫಿಕ್ ಬೇರೆ, ಎಲ್ಲೋದ್ರೂ ಹಿಂಗೆ ಅರ್ಜೆಂಟಲ್ಲಿ ಓಡೋದಾಗಿರುತ್ತೆ. ಸೊ ಫೈನಲಿ ಒರಿಯನ್ ಮಾಲ್ಗೆ ರೀಚ್ ಆದ್ವಿ. ನಾನು ನೆನ್ನೆನೇ ಹೇಳ್ದಂಗೆ ನಿಮಗೆ ಒಂದು ಇನ್ವೈಟ್ ಮಾಡಿದ್ರು, ಪ್ರೀಮಿಯರ್ ಶೋಗೆ ಇನ್ವೈಟ್ ಮಾಡಿದ್ರು. ಸೊ ಅದಿರೋದು ಒರಿಯನ್ ಮಾಲಲ್ಲಿ ಪ್ರೀಮಿಯರಲ್ಲಿ. ಸೊ ಬಂದಿದ್ದೀವಿ ಇವಾಗ. ಸೊ ಗಾಡಿನ ಪಾರ್ಕ್ ಮಾಡಿ ಪಾರ್ಕಿಂಗ್ ಟಿಕೆಟ್ ಇಸ್ಕೊಂಡು ಇವಾಗ ಹೊರಡ್ಬೇಕು. ಇಲ್ಲಿ ಇರೋದು ನೋಡಿ. ಸೊ ಗೈಸ್, ಎಂಟ್ರಿ ಆಯ್ತು ಇವಾಗ. ಸೊ RD9 ಇರೋದು. ಅದೇನೋ ಗೊತ್ತಿಲ್ಲ ನೋಡಿ. ಈ ತರದಕ್ಕೂ ನಾವು ಲೇಟಾಗಿ ಬರ್ತಾ ಇದೀವಿ. ಇದೇನಂತ ಹೇಳ್ಬೇಕು ಗೊತ್ತಿಲ್ಲ. ಹಾ, ಗೊತ್ತಿಲ್ಲ ನನಗೆ ಆಕ್ಚುಲಿ. ನೋಡ ಅದೇ ಸ್ಟಾರ್ಟೆಡ್ ಅಂತೆ. ಗೈಸ್, ಇವಾಗ ಇಂಟರ್ವಲ್ ಆಯ್ತು. ಸೊ ಫಸ್ಟ್ ಹಾಫ್ ನಿಜ ಅಂದರೆ ನಗ್ನಗ್ತಾನೆ ಹೋಗ್ತಾ ಇದೆ. ಸೆಕೆಂಡ್ ಹಾಫ್ ಏನು ಅಂತ ನೋಡಬೇಕು. ಒಂದು ಮಿಸ್ಟ್ರಿ ಏನೋ ಇದೆ ಅಂತ, ಹೀರೋನೇ ಏನೋ ಮಾಡ್ತಾ ಇದ್ದಾನೆ ಅಂತ. ನಿಮಗೆ ಅನಿಸ್ತು ಫಸ್ಟ್ ಹಾಫು? ಚೆನ್ನಾಗಿತ್ತು. ಅಂದರೆ ಈ ಆಚೆ ಇರೋ ವೆದರ್ಗೂ ಮೂವಿಲಿರೋ ವೆದರ್ಗೂ ಮ್ಯಾಚ್ ಆಗ್ತಾಯಿದೆ. ಸೊ ಚೆನ್ನಾಗಿದೆ. ಅಂದರೆ ನನಗೆ ಆ್ಯಕ್ಚುಲಿ ಎಕ್ಸ್ಪೆಷಲಿ ಈ ಥರ ರಿಲೇಟೆಡ್ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಈ ಒಳ್ಳೆ ವೆದರ್ ಸೈಡ್ ಚಿಕ್ಕಮಗಳೂರು. ಸುಮ್ಮನೆ ಏನೋ ನೋಡ್ತಾ ಇದ್ದೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಹೀರೋ ಅಂತ ಜಾಗದಲ್ಲಿ ನೀವು ಯಾವುದೇ ವಿಡಿಯೋ ಮಾಡಿದ್ರೆ ಎಲ್ಲ ಮನೆ ಒಂದೇ ಥರ ಇದೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಆಕ್ಚುಲಿ ನಾನು ಕರ್ನಾಟಕ, ನಮ್ಮ ಹಸ್ಬೆಂಡ್ ಮಂಡ್ಯ, ಇರೋದು ಬ್ಯಾಂಗ್ಳೂರು. ಪಕ್ಕ ಮಾಡೋಣ ವಿಷಯ. ಥ್ಯಾಂಕ್ ಯು. ಗೈಸ್, ಆಫ್ಟರ್ ಮೂವಿ ವಾಚ್ ಆದ್ಮೇಲೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಒಳ್ಳೆ ಲವ್ ಸ್ಟೋರಿ. ಆಚೆ ವೆದರ್ಗೆ ಒಳಗಡೆ ಮೂವಿಲಿರೋ ವೆದರ್ ಕೂಡ ಹಂಗೆ ಮ್ಯಾಚ್ ಆಗ್ತಾ ಇದೆ. ಕರೆಕ್ಟ್ ಆಗಿ ಸೀಸನ್ಗೆ ಈಗ ನಾವ್ ಎಲ್ಲೇ ಹೋದ್ರು ವೆದರ್ ಚೆನ್ನಾಗಿದೆ. ಮೂವಿಲೂ ಅಷ್ಟೇ, ಒಂದ್ಸಲ ಮಳೆ ಸ್ಟಾರ್ಟ್ ಆದ್ರೆ ಎಂಡ್ವರೆಗೂ ಮಳೆ ನಿಲ್ಲೋದೇ ಇಲ್ಲ, ಆ ತರ ಇದೆ. ಅಂಡ್ ಇವ್ರ ಕ್ಯಾರೆಕ್ಟರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಲಾಸ್ಟ್ ಎಂಡ್ ವರ್ಗುನು ಹಂಗೆ ಇದೆ. ಅದೇ ಲಾಸ್ಟ್ ಒಂದು ಸೀನ್ ಇದೆ, ಒಂದ್ ಸ್ಪೂನ್ ಅಲ್ಲಿ ಊಟ ಮಾಡ್ಸೋದು, ಅದು ಕೂಡ ಹಂಗೆ ಇದೆ. ನೆಕ್ಸ್ಟ್ ಏನು ಆ ಸಣ್ಣ ಟ್ವಿಸ್ಟ್ ಕೂಡ ನಮ್ಗೆ ಒಂಥರ ಹಿಂದೆ ಸೀಟಲ್ಲಿ ಕೂತಿರೋ ಮುಂದೆ ಬಂದ್ ನೋಡೋ ತರ ಇದೆ. ಹೌದು, ಸೆಕೆಂಡ್ ಹಾಫ್ ಅಂತೂ
ಇಲ್ಲ ಹೀರೋ ಇರ್ಬೋದು ಅಂತ. ಫಸ್ಟ್ ಹಾಫ್ ಅಲ್ಲೇ ಆಮೇಲೆ ರಿಷಿ ಅಂತ ಬರ್ತಾರಲ್ಲ ಅವಾಗ ಇವರೇ ಇರ್ಬೋದು ಅಂತ ನೋಡಿ ಅದನ್ನು ಸಕ್ಕತ್ತಾಗಿತ್ತು. ಸಾಂಗ್ ನಾನು ಲಾಸ್ಟ್ ಸಾಂಗ್ ಇವಾಗ ಬರುತ್ತೆ ಅವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೆ. ನೋಡಿದ್ರೆ ಲಾಸ್ಟ್ ಬಂತು ಸಂಜೀತ್ ಹೆಗ್ಡೆ ಅವ್ರದ್ದು ಒಂದು ಸಾಂಗ್ ಇದೆ. ನಾನು ರಿಲೀಸ್ ಆಗಿದ ತಕ್ಷಣ ಕೇಳಿದ್ದೆ, ರಿಂಗ್ ಟೋನ್ ಕೂಡ ಮಾಡ್ಕೊಂಡಿದ್ದೆ 1 ಮಂತ್. ಸಕ್ಕತ್ತಾಗಿತ್ತು ಸಾಂಗ್ ಅದು ವಾಯ್ಸ್ ಅಲ್ಲಿ. ಅದು ಇವಾಗ ಬರುತ್ತೆ ಅವಾಗ ಬರುತ್ತೆ ಅಂತ ನೋಡ್ತಾ ಇದ್ದೆ, ಅದ್ ನೋಡಿದ್ರೆ ಲಾಸ್ಟ್ ಸೊ ಏನು ಜಾಸ್ತಿ ಏನಂತಾರೆ ಅದು ಶೋ ಆಫ್ ಆಗ್ಲಿ ಅಥವಾ VFX ಅದು ಇದು ತೋರಿಸಿ ಮಾಡಿರೋದಲ್ಲ, ಸಿಂಪಲ್ ಆಗಿದೆ. ಅವ್ರ ಹೆಸರು ತಕ್ಕಂತೆ ಸಿಂಪಲ್ ಅಲ್ವಾ? ಆಕ್ಚುಲಿ ಚೆನ್ನಾಗಿದೆ. ಹೀರೋಯಿನ್ ಮತ್ತೆ ಇನ್ನೊಬ್ರು ಕ್ಯಾರೆಕ್ಟರ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಚೆನ್ನಾಗಿತ್ತು. ನೀವು ಆಕ್ಚುಲಿ ಮೂವಿಗೆ ಒಂಥರ ಇದರ ಡೈರೆಕ್ಟ್ ಆಗಿ ಯಾವ್ದು ಚಿಕ್ಕ ಹುಡುಗಿ ಇದಾರ ಅಂತ 100% ಇವತ್ತೇ ನಾವು ಹೋಗಿ ಸ್ಟೋರಿ ಎಲ್ಲ ಹೌದು. ನಾವು ಆಕ್ಚುಲಿ ಈ ತರ ಮೂವೀಸ್ ಜಾಸ್ತಿ ನೋಡೋದು. ಈ ಸಿಂಪಲ್ ಸ್ಟಾರ್ಟಿಂಗ್ ಫಸ್ಟ್ ಮೂವಿ ಇದೆಯಲ್ಲ ಸಿಂಪಲ್ ಆಗಿ ಒಂದು ವರ್ಷ ಅವಾಗಿಂದಾನು ಎಲ್ಲಾ ಮೂವಿ ನೋಡೋದು. ಇದಕ್ಕೆ ಪಕ್ಕ ಬಂದೇ ಬರ್ತೀನಿ. ಫೋನ್ ಬಂತು, ಬಂದ ತಕ್ಷಣ 100% ಬರ್ತೀನಿ. ಹೌದು ಹೌದು, ತುಂಬಾ ಚೆನ್ನಾಗಿದೆ ಮೂವಿ. ಸೊ ಎಲ್ಲರೂ ಬಂದ್ ಮೂವಿ ನೋಡಿ. ಆಲ್ ದ ಬೆಸ್ಟ್. ಚೆನ್ನಾಗಿತ್ತು, ಓವರ್ ಆಲ್ ತುಂಬಾ ಚೆನ್ನಾಗಿದೆ. ಗುಡ್ ಟೈಮ್. ಅಲ್ಲಿ ನೋಡು, ಶಾರ್ಟ್ಸ್ ನೋಡು ಅಂತ ಅಂದ್ರೆ ಬೀಳ್ಸೇ ಬಿಟ್ಟ. ಚೆನ್ನಾಗಿ ನೋಡ್ತೀಯ ಅಲ್ಲಿ ನೋಡು. ಯಾಕಪ್ಪ ನಿನ್ ಕೈ ಸರಿ ಇಲ್ಲ ಸ್ವಚ್ಛ, ಅಲ್ಲಿ ಜೋಡಿಸಿರೋದೇ ಸರಿ ಇಲ್ಲ ಅಂತ ನಾನು ಏನು ಮುಟ್ಟಿದ್ರು ಅದು ಬಿದ್ದೋಗುತ್ತೆ. ಆ್ಯಕ್ಚುಲಿ ಮನೇಲೂ ಅಷ್ಟೇ, ನೀನು ಏನು ಮಾಡಿದ್ರು ಅದು ಕೈಯೇ ಸರಿ ಇಲ್ಲ ಅಂತಾರಲ್ಲ ಹಂಗೆ ಅದ್ರ ಮೇಲೆ ಹೇಳ್ಬಿಡೋದು ವಾಪಸ್. ಡೆಕತ್ಲ ಅವನಿಗೆ ಕರ್ಕೊಂಬಂದಿದ್ದಾನೆ, ಏನೋ ತಗೊಂತಾನಂತೆ. ಗೊತ್ತಿಲ್ಲ, ನಾನು ತಗೊಳ್ಳಲ್ಲ. ಕಂಟ್ರೋಲ್ ಜಾಸ್ತಿ ಆಗುತ್ತೆ. ಗೈಸ್ ಆ್ಯಕ್ಚುಲಿ ಏನಾಯ್ತು ಗೊತ್ತಾ, ನಾನು ಸಚಿನು ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೋದ್ನ. ನಾನು ಹೋಗೋದಾದ್ಬಿಟ್ಟು ಅಲ್ಲ ಆಚೆ ನಿಂತಿದ್ದೆ. ಸುಮ್ಮನೆ ಅಲ್ಲಿ ಮಿರರ್ ನೋಡ್ಕೊಂಬರೋಣ ಅಂತ ಒಳಗೆ ಹೋದೆ. ಬಂದಮೇಲೆ ನಾಪತ್ತೆ ಹಾಕ್ಬಿಟ್ಟವನೆ. ಈಗ ನೋಡಿ ಫೋನ್ ನನ್ನ ಹತ್ರ ಕೊಟ್ಬಿಟ್ಟು ಹೋಗ್ತವನೆ. ನಾನು ನಿಜ ಒಳಗೆ ಹಾಕೊಂಡ್ರೆ ನಾನು ವಾಶ್ರೂಮ್ ಅಲ್ಲಿ ಒಳಗೋಗ್ಬಿಟ್ಟು ನಾನು ಮುಖ ನೋಡ್ಕೊಂಡ್ ನಾನು ಅಲ್ಲೇ ಇಷ್ಟೊತ್ತರ್ಗು ನಿಂತಿದ್ದೀನಿ. ಇಲ್ಲ ಅಲ್ಲ, ಫೋನ್ ಬೇರೆ ಕೊಟ್ಬಿಟ್ಟು ಹೋಗ್ಬಿಟ್ನಲ್ಲ ಇವನು. ಯಾವತ್ತು ಕೊಡಕ್ ಹೋಯ್ತಿರ್ಲಿಲ್ಲ, ಕೊಟ್ಬಿಟ್ಟು ನನಗೆ ಸುಮ್ಮನೆ ನಾನು ನೋಡೋಣ ಇರು, ಅಲ್ಲೇ ನಿಂತಿದ್ದೆ ಆಚೆ ಕಡೆ ನೋಡಿ, ಅಲ್ಲಿ ನಿಂತಿದ್ದೆ ನಾನು ಆಕ್ಚುಲಿ. ಬಂದ್ಬಿಟ್ಟು ಇವ್ರೇನ ಅಂತ ಬಂದೆ, ಇಲ್ಲೇ ಅಯ್ಯೋ ದೇವ್ರೆ. ಅಲ್ಲಿ ನೋಡು, ಫೋನ್ ಇಲ್ಲ ಅಂದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಕಳ್ದೋಗ್ಬಿಡ್ತಾನೆ ಗೈಸ್ ಇವ್ನ. ಅಲ್ಲ ಕಳ್ದೋಗ್ಬಿಡ್ತಾನೆ ಗೈಸ್ ಇವನು. ಅದಕ್ಕೇನೆ ನಾನು ಯಾವಾಗ್ಲೂ ಇಲ್ಲಿ ನೋಡಿ ಹಿಂಗೆ ಯಾವಾಗ್ಲೂ ಹಿಡ್ಕೊಂಡಿರ್ತೀನಿ, ತಪ್ಪಿಸ್ಕೊಂಡ್ಬಿಡ್ತಾನೆ ಹುಡುಗ. ಅಯ್ಯೋ ದೇವ್ರೆ. ಸೊ ಗೈಸ್ ಇವಾಗೆಲ್ಲ ಮುಗೀತು. ಕೊರಿಯನ್ ಮಾಲಿಂದ ವಾಪಸ್ ಹೋಗ್ತಾ ಇದೀವಿ. ಆಚೆ ಊಟ ಮಾಡ್ಕೊಂಡು ಮನೆಗೆ ಹೋಗೋದು. ಗಾಡಿ ಸ್ಟಾರ್ಟ್ ಮಾಡ್ತಾ ಇದೀನಿ ಈಗ. ಆ್ಯಕ್ಚುಲಿ ಚಿಕನ್ ಬಿರಿಯಾನಿ ಆ್ಯಂಡ್ ತಂದೂರಿ ಅಲ್ಲ, ತಂದೂರಿನ ಪಾರ್ಸಲ್ ಮಾಡಿಸ್ಕೊತಾ ಇದ್ದೀವಿ. ನಮಗೆಲ್ಲೂ ಊಟನೇ ಸಿಗಲ್ಲ ಗೈಸ್, ಹುಡುಕಿ ಸಾಕಾಯ್ತು. ಸೊ ಫೈನಲ್ ಬಂದಿದ್ದೀವಿ. ಇಲ್ಲಿ ಬರೀ ಟೇಕ್ ಅವೇ ಅಷ್ಟೇ, ಇಲ್ಲಿ ಕುತ್ಕೊಂಡು ಡೈನಿಂಗ್ ಎಲ್ಲ ಇಲ್ಲ. ಸೊ ಅದಕ್ಕೆ ಇಲ್ಲಿ ಪ್ಯಾಕ್ ಮಾಡಿಸ್ತಾ ಇದ್ದೀವಿ. ನೋಡಿ ಹಾಕ್ತಿದ್ದಾರೆ ಚಿಕನ್ ತಂದೂರಿ. ನಂಗೆ ಚಿಕನ್ ತಂದೂರಿ ಇಷ್ಟ, ಸೊ ಅದಕ್ಕೆ ಅದನ್ನು ಪಾಕಿಸ್ತಾ ಅದು ಮತ್ತು ಬಿರಿಯಾನಿ. ಗೈಸ್ ನಮ್ದು ಊಟ ಎಲ್ಲ ಆಯಿತು. ನನ್ನ ಮಗಳು ಇವಾಗ ಬರಲ್ಲ ನೋಡಿ. ನಾವು ಮಾತಾಡ್ಸಲ್ಲ ನಿನ್ನ ಅಟ್ಟು.
ಓನ್ಮ ಮಮ್ಮ ಬೇಕೀಗ ಅವನು ಊಟ ಮಾಡ್ತಾನೆ. ಚಿನ್ನ ಚಿನ್ನ ಖಾರ ಮುದ್ದು, ಅದು ಖಾರ ಬಂಗಾರು. ಪೊಂಗಲಿ ಓನ್ ಮಾಡ್ತಿದ್ದವ ಬೆಳಗ್ಗೆಯಿಂದ. ಬಾರವ ಇಲ್ಲಿ. ಅಲ್ಲೋಡು 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 ಅಲ್ಲೋಡು. ಅಯ್ಯೋ ನೈವ್ರಿಗೆ ಹೇಳೋದು ಬಿಸ್ಕೆಟ್ ತರ್ಸರಿ. ಓ ಅಲ್ಲಿ ಕಡಿತವಳ ಮಗ್ಲೇ ಚಿನ್ನಮ್ಮ ಬರೋ ಅಲ್ಲೂ ಒಳಗಡೆ ಹೋಗ್ಬಿಡು ಚಿನ್ನಮ್ಮ. ನೀನ್ ಹಂಗೆಲ್ಲ ಆಡಿದ್ರೆ ಪಾಚಿ ಮಾಡೋದು ಹೆಂಗೆ ತೋರ್ಸು. ಪಾಚಿ ಮಾಡೋದು ಹೆಂಗೆ ತೋರ್ಸು. ಹೆಂಗೋ ಪಾಚಿ ಮಾಡೋದು ತೋರ್ಸು ತೋರ್ಸು. ನೋಡಿ ಮೊಟ್ಟೆದು ಬೋಂಡ ಪಾಚಿ ಮಾಡೋದು ಹೆಂಗೆ ತೋರ್ಸು. ಫಸ್ಟ್ ತೋರ್ಸು. ಪಾಚಿ ಮಾಡೋದು ಹೆಂಗೆ ತೋರ್ಸು. ಪಾಚಿ ಮಾಡೋದು ಹೆಂಗೆ ತೋರ್ಸು. ಅಲ್ಲಿ ಎಲ್ಲೋ ನೋಡ್ತವ್ರೆ ನೋಡು. ತೋರ್ಸು. ಪಾಚಿ ಮಾಡು. ಇಲ್ಲಿ ಪಾಚಿ ಮಾಡು. ಪಾಚಿ ಮಾಡುವ ಪಾಚಿ. ಅಯ್ಯೋ ಗಂಟೆ ಮೇಲೆ ಗಮನ ಆಗ್ಬಿಟ್ಟೈತಿ. ಇಲ್ಲ ನೀಟಾಗಿ ತೋರ್ಸೋಳು. ಓ ಇಲ್ಲಾಂದ್ರೆ ಹಂಗೆ ಮಲ್ಕೊಂಡ್ಬಿಟ್ಟಿರೋಳು. ಕಿತ್ಕತೀನಿ ನೋಡಿ ಇವಾಗ. ಗಂಟೆ ಬರ್ಸು ಮುದ್ದು. ಹಿಂಗ್ ಮಾಡಿ ಮಾಡು. ಗೈಸ್ ಇವಾಗ ತಿಗ ಮುಚ್ಕೊಂಡು ಹೇಳು. ಇಲ್ಲ ಹೇಳಕ್ ತಿಗ ಮುಚ್ಕೊಂಡು ಹೇಳು ನೀನೆ. ಹೇಳಿ ನಾನು ಹೇಳಲ್ಲ, ಹೇಳು. ನೋಡ ಇವಾಗ ಆಕ್ಚುಲಿ ತುಂಬಾ ಟಯರ್ಡ್ ಆಗ್ಬಿಟ್ಟಿದೆ. ನಿದ್ದೆ ಹೆವಿ ಹಿಡಿತಾ ಇದೆ. ಇವಳು ಎಷ್ಟೊತ್ತಿಗೆ ಮುನ್ಕೋತಾಳೋ ಏನೋ ಗೊತ್ತಿಲ್ಲ. ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಮುದ್ದು. ಬಾಯ್ ಹೇಳವಾ. ಬಾಯ್ ಮುದ್ದು. ಬಾಯ್.